ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಇರಾನ್ ಹಾಗೂ ಅಮೆರಿಕ ಇಸ್ರೇಲ್ ನಡುವಿನ ಯುದ್ಧದ ಮಧ್ಯದಲ್ಲೇ ಮಧ್ಯಪ್ರಾಚ್ಯದಲ್ಲಿ ದಿಢೀರಂತ ಒಂದು ದೊಡ್ಡ ಬೆಳವಣಿಗೆ ಆಗಿದೆ. ಜಗತ್ತಿನ ಅತ್ಯಂತ ಶಕ್ತಿಶಾಲಿ 3 ಮುಸ್ಲಿಂ ರಾಷ್ಟ್ರಗಳು ಈಗ ಒಂದಾಗಿವೆ. ಹೌದು, ಜಗತ್ತಿನ ಅತಿದೊಡ್ಡ ತೈಲ ಉತ್ಪಾದಕ ಶ್ರೀಮಂತ ರಾಷ್ಟ್ರ ಸೌದಿ ಅರೇಬಿಯಾ, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ಟರ್ಕಿ ಹಾಗೂ ಪರಮಾಣು ಬಾಂಬ್ ಹೊಂದಿರುವ ಏಕೈಕ ಮುಸ್ಲಿಂ ರಾಷ್ಟ್ರ ಪಾಕಿಸ್ತಾನ ಸೇರಿಕೊಂಡು ಶುಕ್ರವಾರ ಒಂದು ಐತಿಹಾಸಿಕ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿವೆ. ಈ ಒಪ್ಪಂದದ ರೂಲ್ಸ್ ಹೇಗಿದೆ ಅಂದರೆ, ಈ 3ರಲ್ಲಿ ಯಾವುದೇ ಒಂದು ದೇಶದ ಮೇಲೆ ಯಾರೇ ದಾಳಿ ಮಾಡಿದ್ರೂ ಅದನ್ನು 3 ದೇಶಗಳ ಮೇಲಿನ ದಾಳಿ ಅಂತ ಪರಿಗಣಿಸಿ ಒಟ್ಟಾಗಿ ಯುದ್ಧ ಮಾಡಲಾಗುತ್ತೆ. ಇದನ್ನು ನೋಡಿದ ಜಗತ್ತಿನ ಹಲವು ರಕ್ಷಣಾ ತಜ್ಞರು ಇದು ಮುಸ್ಲಿಂ ದೇಶಗಳ ಹೊಸ ನ್ಯಾಟೋ ಪಡೆ ಅಂತ ಬಣ್ಣಿಸ್ತಾ ಇದ್ದಾರೆ. ಹಾಗಾದ್ರೆ ಏನಿದು ಮೆಕ್ಕಾ ಒಪ್ಪಂದ? ಜಗತ್ತಿನ ಈ 3 ಬಲಿಷ್ಠ ದೇಶಗಳು ಇದ್ದಕ್ಕಿದ್ದ ಹಾಗೆ ಒಂದಾಗಿರೋದ್ಯಾಕೆ? ಪಾಕಿಸ್ತಾನ ಈ ಗುಂಪಿನಲ್ಲಿ ಸೇರಿಕೊಂಡಿರೋದ್ರಿಂದ ಭಾರತಕ್ಕೆ ಎದುರಾಗಲಿರುವ ಆ ದೊಡ್ಡ ಗಂಡಾಂತರಗೇನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಜಾಗತಿಕ ಮಟ್ಟದ ಈ ಹೊಸ ಪೊಲಿಟಿಕಲ್ ಡ್ರಾಮಾದ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏನಿದು ಮೆಕ್ಕಾ ಒಪ್ಪಂದ? ಸೃಷ್ಟಿಯಾಯ್ತಾ ಹೊಸ ಇಸ್ಲಾಮಿಕ್ ನ್ಯಾಟೋ? ಸ್ನೇಹಿತರೆ, ಸೌದಿ ಅರೇಬಿಯಾದ ಪವಿತ್ರ ನಗರಿ ಮೆಕ್ಕಾದಲ್ಲಿ ಶುಕ್ರವಾರ ಈ ಐತಿಹಾಸಿಕ ಮೆಕ್ಕಾ ಜಂಟಿ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಸೌದಿ ಅರೇಬಿಯಾದ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್, ಟರ್ಕಿ ಅಧ್ಯಕ್ಷ ರೆಸೆಪ್ ತಯ್ಯಿಪ್ ಎರ್ಡಾನ್ ಮತ್ತು ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ನ್ಯಾಟೋ ಪಡೆಯ ಆರ್ಟಿಕಲ್ 5 ನಿಯಮದಂತೆಯೇ ಈ ಒಪ್ಪಂದ ಕೂಡ ಇದೆ. ಅಂದ್ರೆ ಶತ್ರು ರಾಷ್ಟ್ರವು ಸೌದಿ, ಟರ್ಕಿ ಅಥವಾ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರೆ ಈ 3 ದೇಶಗಳು ಒಟ್ಟಾಗಿ ಆ ಶತ್ರುವಿನ ವಿರುದ್ಧ ಸೇಡು ತೀರಿಸಿಕೊಳ್ಳಲಿವೆ. ಜೊತೆಗೆ ತಮ್ಮ ಗುಪ್ತಚರ ಮಾಹಿತಿ, ರಕ್ಷಣಾ ತಂತ್ರಜ್ಞಾನ ಹಾಗೂ ಸೈನ್ಯವನ್ನ ಪರಸ್ಪರ ಹಂಚಿಕೊಳ್ಳಲಿವೆ. 3 ದೇಶಗಳು ಒಂದಾಗಿದ್ಯಾಕೆ? ಯಾರ ಶಕ್ತಿ ಏನು? ತಜ್ಞರ ಪ್ರಕಾರ ಈ 3 ದೇಶಗಳು ಒಂದಕ್ಕೊಂದು ಪೂರಕವಾಗಿರುವ ಅಸ್ತ್ರಗಳನ್ನು ಹೊಂದಿವೆ. ಮೊದಲನೇದಾಗಿ ಸೌದಿ ಅರೇಬಿಯಾದ ಬಗ್ಗೆ ನೋಡೋದಾದ್ರೆ, ಇವರ ಬಳಿ ಅಪಾರವಾದ ತೈಲ ಸಂಪತ್ತು ಮತ್ತು ದುಡ್ಡಿದೆ. ಮಿಲಿಟರಿ ಶಸ್ತ್ರಾಸ್ತ್ರಗಳನ್ನು ಖರೀದಿಸಲು ಸೌದಿ ಹಣದ ಹೊಳೆಯನ್ನೇ ಹರಿಸಬಲ್ಲ ಶಕ್ತಿ ಹೊಂದಿದೆ. ಇನ್ನು ಟರ್ಕಿ ವಿಚಾರಕ್ಕೆ ಬಂದ್ರೆ, ಇದು ನ್ಯಾಟೋ ಪಡೆಯ ಸದಸ್ಯ ರಾಷ್ಟ್ರ. ಇವರ ಬಳಿ ವಿಶ್ವ ದರ್ಜೆಯ ಡ್ರೋನ್ ಟೆಕ್ನಾಲಜಿ ಹಾಗೂ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ತಯಾರಿಸುವ ದೊಡ್ಡ ರಕ್ಷಣಾ ಕೈಗಾರಿಕೆಗಳಿವೆ. ಇನ್ನು ಮೂರನೇದಾಗಿ ನಮ್ಮ ನೆರೆಯ ಪಾಕಿಸ್ತಾನದ ಬಳಿ ದೊಡ್ಡ ಸೈನ್ಯ ಇದೆ ಹಾಗೂ ಅಣ್ವಸ್ತ್ರ ಕೂಡ ಇದೆ. ಗಮನಿಸಬೇಕಾದ ಸಂಗತಿ ಅಂದ್ರೆ, ಅಣ್ವಸ್ತ್ರ ಹೊಂದಿರುವ ಏಕೈಕ ಮುಸ್ಲಿಂ ರಾಷ್ಟ್ರ ಈ ಪಾಕಿಸ್ತಾನ. ಹೀಗಾಗಿ ದುಡ್ಡು, ಟೆಕ್ನಾಲಜಿ ಮತ್ತು ಅಣ್ವಸ್ತ್ರ 3 ಒಟ್ಟಾಗಿ ಇದೀಗ ಒಂದು ಬಲಿಷ್ಠ ಇಸ್ಲಾಮಿಕ್ ಬ್ಲಾಕ್ ಸೃಷ್ಟಿಯಾದಂತಾಗಿದೆ. ಅಮೆರಿಕ ಮೇಲಿನ ನಂಬಿಕೆ ಹೋಯ್ತಾ? ಯಾಕೆ ಈ ದಿಢೀರ್ ಒಪ್ಪಂದ? ಸ್ನೇಹಿತರೆ, ಇಷ್ಟು ದಿನ ಸೌದಿ ಅರೇಬಿಯಾ ತನ್ನ ರಕ್ಷಣೆಗಾಗಿ ಕಣ್ಮುಚ್ಚಿಕೊಂಡು ಅಮೆರಿಕವನ್ನ ನಂಬಿತ್ತು. ಆದರೆ ಇತ್ತೀಚೆಗೆ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿದ್ವು. ಇದಕ್ಕೆ ಪ್ರತಿಕಾರವಾಗಿ ಇರಾನ್ ಬೆಂಬಲಿತ ಹೌತಿ ಬಂಡುಕೋರರು ಸೌದಿ ಅರೇಬಿಯಾದ ತೈಲ ಬಾವಿಗಳು, ವಿಮಾನ ನಿಲ್ದಾಣಗಳು ಮತ್ತು ಹಡಗುಗಳ ಮೇಲೆ ದಾಳಿ ಮಾಡ್ತಲೇ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದ್ರು. ಅಮೆರಿಕ ಮಾತ್ರ ಇಸ್ರೇಲ್ನ ರಕ್ಷಣೆಗೆ ನಿಂತಿದೆಯೇ ಹೊರತು ಸೌದಿಯ ಕಡೆಗೆ ಗಮನ ಹರಿಸ್ತಾ ಇಲ್ಲ. ಹೀಗಾಗಿ ಅಮೆರಿಕವನ್ನ ನಂಬಿಕೊಂಡು ಕೂತ್ರೆ ನಮ್ಮ ಕತೆ ಗೋವಿಂದ, ನಮ್ಮ ರಕ್ಷಣೆ ನಾವೇ ಮಾಡಿಕೊಳ್ಬೇಕು ಅಂತ ನಿರ್ಧರಿಸಿರುವ ಸೌದಿ ಇದೀಗ ಟರ್ಕಿ ಮತ್ತು ಪಾಕಿಸ್ತಾನದ ಜೊತೆಗೆ ಕೈ ಜೋಡಿಸಿದೆ. ಇರಾನ್ ಗರಂ, ಇದು ಬರೀ ಪೇಪರ್ ಒಪ್ಪಂದ ಎಂದ ನಾಯಕರು. ಈ ಒಪ್ಪಂದದಿಂದ ಅತಿ ಹೆಚ್ಚು ಟೆನ್ಷನ್ ಆಗಿರೋದು ಇರಾನ್ ಮತ್ತು ಇಸ್ರೇಲ್. ಇರಾನ್ನ ರಾಷ್ಟ್ರೀಯ ಭದ್ರತಾ ಆಯೋಗದ ಸದಸ್ಯ ಇಬ್ರಾಹಿಂ ರೆಜಾಯಿ ಅವರು ಸೌದಿ ವಿರುದ್ಧ ಕಿಡಿಕಾರಿದ್ದಾರೆ. ಅಮೆರಿಕದ ಗುಲಾಮಗಿರಿಯಿಂದ ಸೌದಿಗೆ ರಕ್ಷಣೆ ಸಿಗ್ಲಿಲ್ಲ. ಈಗ ಟರ್ಕಿ, ಪಾಕಿಸ್ತಾನ ಜೊತೆಗಿನ ಈ ಪೇಪರ್ ಒಪ್ಪಂದದಿಂದಲೂ ಸೌದಿಗೆ ಯಾವುದೇ ರಕ್ಷಣೆ ಸಿಗಲ್ಲ. ಬೇರೆಯವರ ಬಳಿ ಭದ್ರತೆಗಾಗಿ ಭಿಕ್ಷೆ ಬೇಡೋದನ್ನ ಬಿಡಿ ಅಂತ ವ್ಯಂಗ್ಯವಾಡಿದ್ದಾರೆ. ಭಾರತಕ್ಕೆ ಕಾದಿದೆಯ ಗಂಡಾಂತರ. ಇನ್ನು ಈ ಒಪ್ಪಂದದಿಂದ ಭಾರತಕ್ಕೂ ಪರೋಕ್ಷವಾಗಿ ದೊಡ್ಡ ತಲೆನೋವು ಶುರುವಾಗಿದೆ. ಭಾರತದ ವಿದೇಶಾಂಗ ಸಚಿವಾಲಯ ಈ ಬೆಳವಣಿಗೆಯನ್ನ ಬಹಳ ಹತ್ತಿರದಿಂದ ಗಮನಿಸ್ತಾ ಇದೆ. ಯಾಕಂದ್ರೆ ಪಾಕಿಸ್ತಾನಕ್ಕೆ ಚೀನಾ ಈಗಾಗಲೇ ತನ್ನ ಶಸ್ತ್ರಾಸ್ತ್ರಗಳನ್ನ ನೀಡ್ತಾ ಇದೆ. ಈಗ ಈ ಒಪ್ಪಂದದ ಮೂಲಕ ಸೌದಿಯ ಹಣ ಮತ್ತು ಟರ್ಕಿಯ ಅತ್ಯಾಧುನಿಕ ಡ್ರೋನ್ ಟೆಕ್ನಾಲಜಿ ಪಾಕಿಸ್ತಾನದ ಕೈ ಸೇರಿದ್ರೆ ಪಾಕ್ ಸೇನೆ ಮತ್ತಷ್ಟು ಬಲಿಷ್ಠ ಆಗಲಿದೆ.
ಭವಿಷ್ಯದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮತ್ತೊಮ್ಮೆ ಸಂಘರ್ಷ ಏರ್ಪಟ್ರೆ ಪಾಕಿಸ್ತಾನದ ಬೆಂಬಲಕ್ಕೆ ಸೌದಿ ಮತ್ತು ಟರ್ಕಿ ನಿಲ್ಲೋ ಅಪಾಯವನ್ನು ತಳ್ಳಿ ಹಾಕೋ ಹಾಗಿಲ್ಲ. ಇದು ಭಾರತದ ರಕ್ಷಣಾ ಪಡೆಗಳಿಗೆ ಹೊಸ ಸವಾಲು ಸೃಷ್ಟಿಸಲಿದೆ. ಒಟ್ಟಿನಲ್ಲಿ ಈ ಮೆಕ್ಕಾ ಒಪ್ಪಂದ ಜಗತ್ತಿನ, ವಿಶೇಷವಾಗಿ ಮಧ್ಯಪ್ರಾಚ್ಯದ ರಾಜಕಾರಣವನ್ನೇ ಸಂಪೂರ್ಣ ಬದಲಾಯಿಸುವ ಮುನ್ಸೂಚನೆ ಕೊಟ್ಟಿದೆ. ಇದು ಅಮೆರಿಕದ ಪ್ರಭಾವವನ್ನು ತಗ್ಗಿಸಿ ಹೊಸ ಇಸ್ಲಾಮಿಕ್ ನ್ಯಾಟೋಗೆ ನಾಂದಿ ಹಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಬಗ್ಗೆ ನೀವೇನು ಹೇಳ್ತೀರಿ? ಪಾಕಿಸ್ತಾನ, ಟರ್ಕಿ, ಸೌದಿ ಒಂದಾಗಿರೋದು ಭಾರತಕ್ಕೆ ನಿಜಕ್ಕೂ ಅಪಾಯಕಾರಿನಾ? ಇದು ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಆತಂಕ ತಂದೊಡ್ಡುತ್ತಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಜಾಗತಿಕ ಅಪ್ಡೇಟ್ಸ್ ಹಾಗೂ ನ್ಯೂಸ್ಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.